ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಪಕ್ಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಸರ್, ನಾವು ಪ್ರತಿದಿನ ಕೂಡ ಸಾವಿರಾರು ಪಕ್ಷಿಗಳನ್ನು ನೋಡ್ತೀವಿ, ಅದರಲ್ಲೇನಿದೆ ವಿಶೇಷ ಅಂತ ನೀವು ಕೇಳ್ಬೋದು. ಹೌದು, ನೀವು ಪ್ರತಿದಿನ ಸಾವಿರಾರು ಪಕ್ಷಿಗಳನ್ನ ನೋಡ್ತೀರಿ, ಆದರೆ ಇವುಗಳ ಬಗ್ಗೆ ನಿಮಗೆ ಸರಿಯಾದಂಥ ಮಾಹಿತಿ ಇರೋದಿಲ್ಲ. ನಾನು ಇವತ್ತು ಒಂದು ವಿಶೇಷವಾದ ಹಾಗೂ ವಿಭಿನ್ನವಾದಂಥ ಪಕ್ಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರ ಹೆಸರೇ ಹಾರ್ನ್ ಬಿಲ್ಸ್. ಹಾರ್ನ್ ಬಿಲ್ಸ್ ಇವುಗಳನ್ನು ನಾವು ಕನ್ನಡದಲ್ಲಿ ಮಂಗಟ್ಟೆ ಅಂತ ಕರೆಯೋ ಬದಲು ಸಾಮಾನ್ಯವಾಗಿ ಆಂಗ್ಲ ಭಾಷೆಯಲ್ಲೇ ಹಾರ್ನ್ ಬಿಲ್ಸ್ ಅಂತೇಳಿ ಕರೆಯೋದೇ ಹೆಚ್ಚು. ಆಫ್ರಿಕಾ ಹಾಗೂ ಏಷ್ಯಾ ಖಂಡಗಳಲ್ಲಿ ಕಂಡುಬರುವ ಇವು ಆಫ್ರಿಕಾದ ಸಬ್ಸಹರನ್ ಹಾಗೆ ಏಷ್ಯಾದ ದಕ್ಷಿಣ ಹಾಗೂ ಪೂರ್ವ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕಾರಾಸಯಿ ಫಾರ್ಮಿಸ್ ಅನ್ನೋ ಗುಣದ ಬುಸರೇಟಿಡೆ ಅನ್ನೋ ಕುಟುಂಬಕ್ಕೆ ಸೇರಿದ ಇವು ಉಪ ಉಷ್ಣವಲಯದ ಕಾಡುಗಳಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತವೆ. ನೋಡೋದಿಕ್ಕೆ ಇದರ ದೇಹ ಸಣ್ಣದಾಗಿ ಹಿಂದಿನ ಬಾಲ ಉದ್ದವಾಗಿದ್ದು ಚೂಪಾದ ಕೊಕ್ಕಿನ ಜೊತೆಗೆ ಕೊಕ್ಕಿನ ಮೇಲ್ಭಾಗದಲ್ಲಿ ಹಾರನ್ನ ರೀತಿ ಮೂಗನ್ನ ಹೊಂದಿರುತ್ತವೆ. ಇದರಿಂದನೇ ಈ ಪಕ್ಷಿಗಳಿಗೆ ಹಾರ್ನ್ ಬಿಲ್ಸ್ ಅನ್ನೋ ಹೆಸರು ಬಂದಿದ್ದು. ಇಡೀ ವಿಶ್ವದಲ್ಲಿ ಸದ್ಯ 62 ಜಾತಿಯ ಹಾರ್ನ್ ಬಿಲ್ಗಳಿದ್ದು 32 ಜಾತಿಯ ಪಕ್ಷಿಗಳು ಏಷ್ಯಾ ಮತ್ತು 30 ಜಾತಿಯ ಪಕ್ಷಿಗಳು ಆಫ್ರಿಕಾ ಖಂಡಗಳಲ್ಲಿ ವಾಸ ಮಾಡ್ತಿವೆ. ನೀವು ಕೇಳ್ಬಹುದು, ಸರ್, ಈ ಸುಂದರವಾದ ಪಕ್ಷಿಗಳು ನಮ್ಮ ಭಾರತದಲ್ಲಿ ಕೂಡ ಇವೆಯಾ ಅಂತ. ಹೌದು ಸ್ನೇಹಿತರೆ, ಈ ಹಾರ್ನ್ ಬಿಲ್ಗಳು ನಮ್ಮ ಭಾರತದಲ್ಲೂ ಕೂಡ ಇವೆ. ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್, ರೆಫ್ಯೂಸ್ ನೆಕ್ಡ್ ಹಾರ್ನ್ ಬಿಲ್, ವ್ರೆಥುಡ್ ಹಾರ್ನ್ ಬಿಲ್, ನಾರ್ಕೊಂಡಮ್ ಹಾರ್ನ್ ಬಿಲ್, ಆಸ್ಟಸ್ ಹಾರ್ನ್ ಬಿಲ್, ಹಾಗೆ ಮಲಬಾರ್ ಪೈಡ್ ಹಾರ್ನ್ ಬಿಲ್, ಓರಿಯೆಂಟಲ್ ಪೈಡ್ ಹಾರ್ನ್ ಬಿಲ್, ಮಲಬಾರ್ ಗ್ರೇ ಹಾರ್ನ್ ಬಿಲ್ ಮತ್ತೆ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ ಅನ್ನೋ 9 ಜಾತಿಯ ಹಾರ್ನ್ ಬಿಲ್ಗಳನ್ನ ಕಾಣಬಹುದು. ಇನ್ನ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹಾರ್ನ್ ಬಿಲ್ ಅಂದ್ರೆ ಅದು ಆಫ್ರಿಕಾದಲ್ಲಿ ಕಂಡುಬರುವಂತ ಸೌತರ್ನ್ ಗ್ರೌಂಡ್ ಹಾರ್ನ್ ಬಿಲ್. ಹಾಗೆ ಅತಿ ಸಣ್ಣ ಹಾರ್ನ್ ಬಿಲ್ ಅಂದ್ರೆ ಅದು ಕೂಡ ಆಫ್ರಿಕಾದಲ್ಲೇ ಕಂಡು ಬರುತ್ತೆ. ಅದನ್ನ ಬ್ಲ್ಯಾಕ್ ಡ್ವಾರ್ಫ್ ಹಾರ್ನ್ ಬಿಲ್ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಕಾಣಸಿಗೋ ಅತಿ ದೊಡ್ಡ ಹಾರ್ನ್ ಬಿಲ್ ನೋಡೋದಾದ್ರೆ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್. ಹಾಗೆ ಅತಿ ಸಣ್ಣ ಹಾರ್ನ್ ಬಿಲ್ ಅಂದ್ರೆ ಮಲಬಾರ್ ಗ್ರೇ ಹಾರ್ನ್ ಬಿಲ್. ಈ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ಗಳು 95 ರಿಂದ 130 ಸೆಂಟಿಮೀಟರ್ ಅಗಲದ ಜೊತೆಗೆ 2 ರಿಂದ 4 ಕೆಜಿ ತೂಕ ತೂಗುತ್ತವೆ. ಹಾಗೆ ಮಲಬಾರ್ ಗ್ರೇ ಹಾರ್ನ್ ಬಿಲ್ಗಳು 45 ರಿಂದ 58 ಸೆಂಟಿಮೀಟರ್ ಅಗಲದ ಜೊತೆಗೆ 1 ಕೆಜಿ ತೂಕನ ಹೊಂದಿರ್ತವೆ. ನಮ್ಮ ಭಾರತದಲ್ಲಿ ಈ ಹಾರ್ನ್ ಬಿಲ್ಗಳು 3 ಭಾಗಗಳಲ್ಲಿ ಜೀವಿಸ್ತವೆ. ನಮ್ಮ ದಕ್ಷಿಣ ಭಾರತದಲ್ಲಿ ಮಲಬಾರ್ ಗ್ರೇ, ಮಲಬಾರ್ ಪೈಡ್, ಇಂಡಿಯನ್ ಗ್ರೇಟ್ ಹಾಗೆ ಇಂಡಿಯನ್ ಗ್ರೇ ಹಾರ್ನ್ ಬಿಲ್ಗಳು ವಾಸಿಸಿದ್ರೆ, ಉತ್ತರ ಭಾರತ ಹಾಗೆ ಈಶಾನ್ಯ ಭಾರತಗಳಲ್ಲಿ ವ್ರೆಥುಡ್, ರೆಫ್ಯೂಸ್ ನೆಕ್ಡ್, ಆನ್ಸ್ಟಸ್ ಬ್ರೌನ್, ಗ್ರೇಟ್ ಅಂಡ್ ಓರಿಯೆಂಟಲ್ ಪೈಡ್ ಹಾರ್ನ್ ಬಿಲ್ಗಳು ಜೀವಿಸ್ತವೆ. ಇನ್ನು ಉಳಿದಂತ ನಾರ್ಕೊಂಡಮ್ ಹಾರ್ನ್ ಬಿಲ್ಗಳು ಬರೀ ಭಾರತದ ದ್ವೀಪ ರಾಜ್ಯವಾದಂತ ಅಂಡಮಾನ್ ಹಾಗೆ ನಿಕೋಬಾರ್ ದ್ವೀಪಗಳಲ್ಲಿ ಮಾತ್ರ ಕಾಣಸಿಗ್ತವೆ. ಇವನೇನಪ್ಪ ಇವನು, ಈ ಪಕ್ಷಿಗಳ ಬಗ್ಗೆ ವಿಶೇಷವಾಗಿರೋ ವಿಷಯ ಹೇಳ್ತೀನಿ ಅಂತೇಳಿ ಏನು ಹೇಳ್ತಾನೆ ಇಲ್ವಲ್ಲ ಅಂತ ತಿಳ್ಕೊಬಿಡಿ. ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅನಂತರ ಅದರ ವಿಶೇಷತೆ ಬಗ್ಗೆ ತಿಳಿಸೋಣ ಅನ್ನೋದು ನನ್ನ ಆಸೆ. ಈಗ ಇದರ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಪಕ್ಷಿಗಳ ಜೀವನ ಎಲ್ಲಾ ಪಕ್ಷಿಗಳ ರೀತಿ ಇರೋದಿಲ್ಲ. ಯಾಕಂದ್ರೆ ಎಲ್ಲಾ ಪಕ್ಷಿಗಳು ಒಂದು ಬಾರಿ ಸಂತಾನೋತ್ಪತ್ತಿ ಆದ್ಮೇಲೆ ಬೇರೆ ಬೇರೆ ಗಂಡು ಹೆಣ್ಣು ಪಕ್ಷಿಗಳನ್ನ ಹುಡುಕಿ ಹೊರಟ್ರೆ, ಈ ಹಾರ್ನ್ ಬಿಲ್ಗಳು ಮಾತ್ರ ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಏಕಪತ್ನಿ ಅಥವಾ ಏಕಪತಿ ವ್ಯವಸ್ಥೆಯಲ್ಲಿ ಬದುಕ್ತವೆ. ಸಾಯೋವರೆಗೂ ಒಬ್ಬಳೇ ಹೆಂಡತಿ ಹಾಗೆ ಒಬ್ಬನೇ ಗಂಡ. ಒಂದು ವಯಸ್ಸಿಗೆ ಬಂದಂತ ಗಂಡು ಹಾರ್ನ್ ಬಿಲ್ ಒಂದು ಹೆಣ್ಣು ಪಕ್ಷಿಯನ್ನ ಹುಡುಕಿ ಜೊತೆ ಮಾಡಿಕೊಳ್ಳುತ್ತೆ. ಇನ್ನು ಸತ್ರು ಬದುಕಿದ್ರು ದೂರ ಆಗೋದಿಲ್ಲ. ಈ ರೀತಿ ಇರುತ್ತೆ ಇವುಗಳ ಸಂಬಂಧ. ಇದನ್ನ ನೋಡಿ ಮನುಷ್ಯ ಕೂಡ ಅಸೂಹೆ ಪಡಬೇಕು. ನಂತರ ಸಂತಾನೋತ್ಪತ್ತಿ ಸಮಯ ಬಂದಾಗ ಗಂಡು ಆ ಕಾಡಿನಲ್ಲೇ ಇರುವಂತ ಒಂದು ಟೊಳ್ಳಾದ ಹಳೆಯ ಮರವನ್ನ ಹುಡುಕಿ ತನ್ನ ಕೊಕ್ಕಿನಿಂದ ಮರವನ್ನ ಸೀಳಿ ಪೊಟರೆಯ ರೀತಿ ಒಂದು ಗೂಡನ್ನ ರೆಡಿ ಮಾಡುತ್ತೆ. ಇದಕ್ಕೂ ಮುಂಚೆ ಇವು ಕಾಡಲ್ಲಿ ಸರ್ವೆ ಮಾಡುತ್ತವೆ. ಯಾಕಂದ್ರೆ ಹೆಣ್ಣು ಮೊಟ್ಟೆ ಇಟ್ಟ ನಂತರ ಮರಿಗಳು ಬೆಳೆಯೋವರೆಗೆ ಸುಮಾರು 350 ರಿಂದ 400 ಜಾತಿಯ ಹಣ್ಣುಗಳು ಹಾಗೆ ಹಲವಾರು ಕೀಟಗಳು ಬೇಕಾಗಿರುತ್ತೆ. ಸರ್ವೆ ಎಲ್ಲ ಮಾಡಿ ತಮ್ಗೆ ಬೇಕಾದಂತ ಆಹಾರ ಇದೆ ಅಂದ್ಮೇಲೆ ಅವು ಗೂಡನ್ನ ರೆಡಿ ಮಾಡ್ತವೆ. ಗೂಡು ರೆಡಿ ಆದ ನಂತರ ಹೆಣ್ಣು ಪಕ್ಷಿ ಗೂಡಿನ ಒಳಗೆ ಹೋಗೋ ಸಮಯ. ಈ ಸಮಯದಲ್ಲಿ ಮೊಟ್ಟೆಯಿಂದ ಮರಿ ಹೊರಬಂದ ಮೇಲೆ ಜಾಗ ಸಾಲೋದಿಲ್ಲ ಅನ್ನೋ ಕಾರಣಕ್ಕೆ ಹೆಣ್ಣು ಪಕ್ಷಿ ತನ್ನ ರೆಕ್ಕೆಯಲ್ಲಿರೋ ಎಲ್ಲಾ ಪುಕ್ಕಗಳನ್ನ ಕಿತ್ತಾಕ್ಬಿಡುತ್ತೆ. ನೋಡಿದ್ರಾ, ತಾಯಿ ಯಾರಾಗಿದ್ರು ಅದು ತಾಯಿನೇ. ತನ್ನ ಮಕ್ಕಳಿಗೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಹೀಗೆ ಒಳಗೆ ಹೋದಂತ ಹೆಣ್ಣು ಪಕ್ಷಿ ಗೂಡಿನೊಳಗೆ ಕೂರುತ್ತೆ. ನಂತರ ಗಂಡು ಪಕ್ಷಿ ತನ್ನ ಬಾಯಿಂದ ಬರುವಂತ ಒಂದು ಅಂಟಾದ ರಸವನ್ನ ಮಣ್ಣಿಗೆ ಬೆರೆಸಿ ಆ ಗೂಡನ್ನ ಹಣ್ಣು ಕೊಡೋದಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟನ್ನ ಬಿಟ್ಟು ಉಳಿದ ಜಾಗಕ್ಕೆಲ್ಲ ಸೀಲ್ ಮಾಡುತ್ತೆ. ಇನ್ನು 3 ರಿಂದ 4 ತಿಂಗಳು ಹೆಣ್ಣು ಪಕ್ಷಿ ಗೂಡಿನ ಒಳಗೇನೆ ತನ್ನನ್ನ ತಾನು ಬಂದಿ ಮಾಡಿಕೊಳ್ಳುತ್ತೆ.
ಇನ್ನು ಗಂಡು ಪಕ್ಷಿ ಪ್ರತಿದಿನ ಹಣ್ಣುಗಳನ್ನ ತಂದು ಹೆಣ್ಣು ಪಕ್ಷಿಗೆ ಕೊಡುತ್ತೆ. ಇಂತಹ ಸಮಯದಲ್ಲೇ ಇವುಗಳ ಕಷ್ಟ ಶುರುವಾಗುವುದು. ನಮ್ಮ ಭಾರತದಲ್ಲಿ ಇವುಗಳ ಬೇಟೆ ನಿಷಿದ್ಧವಾಗಿದೆ, ಆದ್ರೆ ಬೇರೆ ಕಡೆ ಇವುಗಳ ಕೊಕ್ಕಿಗೋಸ್ಕರ ಇವುಗಳನ್ನ ಬೇಟೆಯಾಡ್ತಾರೆ. ಈ ಹೆಣ್ಣು ಪಕ್ಷಿ ಗೂಡನಲ್ಲಿರೋ ಟೈಮಲ್ಲಿ ಏನಾದ್ರೂ ಮನುಷ್ಯರು ಈ ಗಂಡು ಪಕ್ಷಿನ ಬೇಟೆಯಾಡಿದ್ರೆ ಇದರ ಸಂಸಾರನೇ ಮುಗ್ದೋಗುತ್ತೆ. ಯಾಕಂದ್ರೆ ಹೆಣ್ಣು ಪಕ್ಷಿ ಗಂಡು ಪಕ್ಷಿಗಾಗಿ ಕಾಯ್ತಾ ಕುಳ್ತಿರುತ್ತೆ. ಆದ್ರೆ ಗಂಡು ಪಕ್ಷಿ ಬರ್ದೇ ಇದ್ದಾಗ ಆ ಸೀಲ್ ಆಗಿರೋ ಗೂಡನ್ನ ಒಡೆಯೋದಿಕ್ ನೋಡುತ್ತೆ, ಆದ್ರೆ ಆಗೋದಿಲ್ಲ. ಇದರಿಂದ ಒಳಗೇನೆ ಹೆಣ್ಣು ಪಕ್ಷಿ ಮತ್ತೆ ಮರಿಗಳೆಲ್ಲ ಸಾಯ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇಂತಹ ಎಷ್ಟೋ ಘಟನೆಗಳು ನಮ್ಮ ದಾಂಡೇಲಿ ಅರಣ್ಯದಲ್ಲಿ ನಡೆದಿದೆ. ಅಕಸ್ಮಾತ್ ಆ ಗೂಡನ್ನ ಒಡೆದು ಹೆಣ್ಣು ಹೊರಗಡೆ ಬಂದ್ರೂ ಸಹ ಬೇರೆ ಗಂಡಿನ ಜೊತೆ ಹೋಗೋದಿಲ್ಲ, ತನ್ನ ಗಂಡನ ನೆನಪಿನಲ್ಲೇ ಪ್ರಾಣ ಬಿಡುತ್ತೆ. ಈ ಪಕ್ಷಿಗಳ ಜೀವನ ಈಗಿನ ಮಕ್ಕಳಿಗೆ ಒಂದು ಪಾಠ ಆಗ್ಬೇಕು. ಎಷ್ಟೇ ಕಷ್ಟ ಬಂದ್ರೂ ಸಹ ಒಬ್ರನ್ನ ಒಬ್ರು ಬಿಟ್ಕೊಡ್ಬಾರ್ದು. ನೀವು ಗೂಗಲ್ನಲ್ಲಿ ಹಾರ್ನ್ ಬಿಲ್ಗಳನ್ನ ನೋಡೋದಿಕ್ಕೆ ಒಂದು ಒಳ್ಳೆ ಜಾಗ ಯಾವುದು ಅಂತ ಕೇಳಿದ್ರೆ ಅದು ತೋರಿಸೋದು ನಮ್ಮ ಕರ್ನಾಟಕದಲ್ಲಿರೋ ದಾಂಡೇಲಿ ಅಭಯಾರಣ್ಯವನ್ನ. ಯಾಕಂದ್ರೆ ನೀವಿಲ್ಲಿ ಎಲ್ಲಾ ಜಾತಿಯ ಹಾರ್ನ್ ಬಿಲ್ಗಳ ಜೊತೆ ಅವುಗಳ ಗೂಡನ್ನು ಸಹ ನೋಡ್ಬೋದು. ಹಾಗೆ ಇಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ಅಂತ ಒಂದು ಹಬ್ಬವನ್ನ ವರ್ಷದಲ್ಲಿ ಒಂದು ಸರಿ ಆಚರಣೆ ಮಾಡ್ತಾರೆ. ಟೈಮ್ ಇದ್ರೆ ನೀವು ಒಂದ್ಸಲ ಹೋಗಿ ಬನ್ನಿ. ಒಂದು ಸಲ ಈ ಕಾಡನ್ನ ಸರ್ವೆ ಮಾಡಬೇಕು ಅಂತ ಬಂದಂತ ವಿಜ್ಞಾನಿಗಳಿಗೆ ಒಂದು ಶಾಕ್ ಕಾದಿತ್ತು. ಯಾಕಂದ್ರೆ ಅವರು ಇಲ್ಲಿ ಸರ್ವೆ ಮಾಡಿದಾಗ ಹಲವಾರು ಗೂಡುಗಳಲ್ಲಿ ಹಲವಾರು ಹಾರ್ನ್ ಬಿಲ್ ಹಾಗೆ ಅವುಗಳ ಮರಿಗಳ ಅಸ್ಥಿ ಪಂಜರಗಳನ್ನ ನೋಡ್ತಾರೆ. ಇದರಿಂದ ಅವರಿಗೆ ಇಲ್ಲಿ ಎಷ್ಟೊಂದು ಬೇಟೆಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದಿನಿಂದ ಇಲ್ಲಿಯವರೆಗೆ ಭಾರತದಲ್ಲಿ ಹಾರ್ನ್ ಬಿಲ್ಗಳನ್ನ ಬೇಟೆಯಾಡೋದನ್ನ ನಿಷೇಧ ಮಾಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬುದ್ಧಿವಂತ ಪಕ್ಷಿಗಳಾಗಿರೋ ಮತ್ತು ಅಪರೂಪದ ವಿಶಿಷ್ಟವಾದ ಪಕ್ಷಿಗಳಾಗಿರೋ ಹಾರ್ನ್ ಬಿಲ್ಗಳ ಮಾಹಿತಿಯನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೊಂದು ವಿಶೇಷವಾದ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೂ ಕಾಯ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.